ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದಂತಹ ಜನ ಎಣ್ಣೆ ನಶೆಯಲ್ಲಿ ಮೆಂದೆದಿದ್ದಾರೆ. ಕಂಠಪೂರ್ತಿ ಕುಡಿದು ತೇಲಾಡ್ತಾ ವಾಲಾಡ್ತಾ ಹೋದಂತಹ ದೃಶ್ಯಗಳು ಕಂಡುಬಂತು. ಅದರಲ್ಲೂ ಯುವತಿಯರಿಗೆ ಟಚ್ ಮಾಡಿದ ಯುವಕನೊಬ್ಬನಿಗೆ ಗೂಸಾ ಕೂಡ ನೀಡಲಾಗಿದೆ. ರಸ್ತೆಯಲ್ಲಿ ಎದ್ದು ಬಿದ್ದು ಹೊರಳಾಡ್ತಿದ್ದಾರೆ. ಮೈ ಮೇಲೆ ಜ್ಞಾನವೇ ಇಲ್ಲದೆ ದೂರಾಡ್ತಿದ್ದಾರೆ. ಪ್ರಜ್ಞೆ ತಪ್ಪಿ ಬಿದ್ದ ಗೆಳತಿಯನ್ನ ಗೆಳೆಯ ಹೊತ್ತೊಯ್ತಿದ್ದಾನೆ. ಫುಲ್ ಟೈಟ್ ಆಗಿ ಓಲಾಡಿ ಬೀಳ್ತಿದ್ದ ಗೆಳೆಯನಿಗೆ ಗೆಳತಿ ಆಸರಿಯಾಗಿದ್ದಾಳೆ. ಇದೆಲ್ಲ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಕಂಡು ಬಂದ ಅವಾಂತರಗಳು. 2024ಕ್ಕೆ ಗುಡ್ ಬೈ ಹೇಳಿ ಹೊಸ ವರ್ಷವನ್ನ ಗ್ರ್ಯಾಂಡ್ ಆಗಿ ಬರಮಾಡಿಕೊಳ್ಳಲಾಗಿದೆ. ಆದ್ರೆ ಸಂಭ್ರಮದ ನಡುವೆ ಮದ್ಯದ ಮತ್ತಲ್ಲಿ ಯುವಕ ಯುವತಿಯರ ಪಾಡು ಹೇಳತೀರದಾಗಿತ್ತು. ಕಿಕ್ಕೇರಿಸಿಕೊಂಡು ರಸ್ತೆಯಲ್ಲಿ ಬಿದ್ದ ಸ್ನೇಹಿತರು. ಫುಲ್ ಟೈಟ್ ಆಗಿದ್ದ ಮೂವರು ಯುವಕರು ಕೋರಮಂಗಲದಲ್ಲಿ ಫುಟ್ಪಾತ್ನಲ್ಲಿ ಮೈ ಮೇಲೆ ಪ್ರಜ್ಞೆ ಇಲ್ಲದಂತೆ ಬಿದ್ದಿದ್ದ ದೃಶ್ಯ ಕಂಡುಬಂತು. ಮತ್ತೊಬ್ಬ ಯುವಕ ಫುಲ್ ಟೈಟ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಈತನನ್ನ ಸ್ನೇಹಿತರು ನಂತರ ಹೊತ್ಕೊಂಡು ಹೋಗಿ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಿದ್ರು. ಯುವತಿಯೊಬ್ಳು ನಡೆಯಲು ಆಗದೆ ಫುಟ್ಪಾತ್ನಲ್ಲೇ ಕುಳಿತು ಒದ್ದಾಡಿದ್ದು, ಜೊತೆಗೆ ಬಂದಿದ್ದ ಗೆಳೆಯ ಆಕೆಯನ್ನ ಕರೆದೊಯ್ಯಲು ಪರದಾಡಿದ್ದಾನೆ. ಇನ್ನು ಬ್ರಿಗೇಡ್ ರೋಡ್ ಪಬ್ ಕ್ಲಬ್ಗಳಲ್ಲಿ ಮಧ್ಯರಾತ್ರಿವರೆಗೂ ಯುವಕ ಯುವತಿಯರು ಮದ್ಯದ ಮತ್ತಲ್ಲಿ ತೇಲಾಡಿದ್ರು. ಕೆಲವರಂತೂ ಲಿಮಿಟ್ ಇಲ್ಲದೆ ಕುಡಿದಿದ್ರಿಂದ ನಡೆಯಲು ಆಗದೆ ನಿಲ್ಲಲು ಆಗದೆ ತೂರಾಡಿ ಬೀಳ್ತಿದ್ದ ದೃಶ್ಯ ಕಂಡುಬಂದಿದೆ. ಪಬ್ನಿಂದ ಹೊರಬರ್ತಿದ್ದಂತೆ ಮೆಟ್ಟಿಲ ಬಳಿ ಕಂಟ್ರೋಲ್ ತಪ್ಪಿದ ಯುವತಿಯನ್ನ ಆಕೆಯ ಗೆಳೆಯನೇ ಹೊತ್ತೊಯ್ದಿದ್ದಾನೆ. ಕೋರಮಂಗಲದಲ್ಲೂ ಪ್ರಜ್ಞೆ ತಪ್ಪಿ ಬಿದ್ದ ಯುವತಿಯನ್ನ ಆತನ ಗೆಳೆಯನೇ ಎತ್ಕೊಂಡು ಹೋದ ಸೀನ್ ಕಂಡುಬಂತು. ಮತ್ತೊಬ್ಬ ಯುವತಿಯು ಬ್ರಿಗೇಡ್ ರೋಡ್ನಲ್ಲಿ ಫುಲ್ ಟೈಟ್ ಆಗಿ ನಡೆಯಲಾರದೆ ಮೆಟ್ಟಿಲ ಬಳಿಯೇ ಕುಸಿದು ಬಿದ್ಲು. ಆಕೆಯನ್ನ ಮೇಲೆತ್ತಲು ಲೇಡಿ ಪೊಲೀಸ್ ಕಸರತ್ತು ನಡೆಸಿದ್ರು. ಇನ್ನು ಜ್ಞಾನವೇ ಇಲ್ಲದೆ ಓಲಾಡಿ ಬೀಳ್ತಿದ್ದ ಸ್ನೇಹಿತನನ್ನ ಆಕೆಯ ಗೆಳತಿಯೇ ತಬ್ಬಿಕೊಂಡು ಕರೆದೊಯ್ದಿದ್ದಾರೆ. ಮತ್ತೊಂದೆಡೆ ರಸ್ತೆಯಲ್ಲೇ ವಾಂತಿ ಮಾಡಿಕೊಂಡು ಬಿದ್ದು ಒದ್ದಾಡ್ತಿದ್ದವನಿಗೆ ಪೊಲೀಸರು ತಲೆ ಮೇಲೆ ನೀರು ಸುರಿದು ಕಂಟ್ರೋಲ್ಗೆ ತರಲು ಯತ್ನಿಸಿದ್ರು. ಪೊಲೀಸರ ಜೊತೆ ಯುವತಿ ಕಿರಿಕ್. ಎಣ್ಣೆ ಮತ್ತಲ್ಲಿ ಜ್ಞಾನ ತಪ್ಪಿ ಬಿದ್ದವರನ್ನ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಲಾಯಿತು. ಇದೇ ವೇಳೆ ಯುವಕನ ಗೆಳತಿಯೊಬ್ಳು ಪೊಲೀಸರ ಜೊತೆ ಕಿರಿಕ್ ತೆಗೆದಿದ್ದಾಳೆ. ತನ್ನ ಬಾಯ್ ಫ್ರೆಂಡ್ ಬಿಟ್ಟು ಬಿಡಿ ಅಂತ ಕಿರುಚಾಡಿದ್ದಾಳೆ. ಅದೇನೇ ಇರ್ಲಿ, ಹೊಸ ವರ್ಷದ ಸಂಭ್ರಮಾಚರಣೆ ಓಕೆ, ಆದ್ರೆ ಹೀಗೆಲ್ಲ ಲಿಮಿಟ್ ಮೀರಿ ಯದ್ವಾ ತದ್ವಾ ಕುಡಿದು ರಸ್ತೆಯಲ್ಲಿ ಬಿದ್ದು ಒದ್ದಾಡಿ ಪರದಾಡಿದ್ದು ಮಾತ್ರ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್ ಟಿವಿ9.